ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತೊಂದು ಹೊಸ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಇದರಲ್ಲಿ ತುಂಬಾ ಒಳ್ಳೆ ರೆಸಿಪೀಸ್ ಇದ್ದಾವೆ, ಹೆಲ್ದಿ ರೆಸಿಪೀಸು. ಆ್ಯಂಡ್ ಖಂಡಿತ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವತ್ತು ಹೊರಗಡೆ ಹೋಗಬೇಕಿತ್ತು ದೇವಸ್ಥಾನಕ್ಕೆ, ಹಾಗಾಗಿ ಕೆಲಸ ಎಲ್ಲ ಬೇಗನೆ ಮುಗಿಸ್ಕೊಂಡೆ. ಆ್ಯಂಡ್ ಈ ಥರ ಏನಾದರೂ ಕ್ವಿಕ್ಕಾಗಿ ನನಗೆ ಡಿಟಾಕ್ಸ್ ಡ್ರಿಂಕ್ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತಂದಾಗ ಈ ಥರ ಆ್ಯಪಲ್ ಸೈಡರ್ ವಿನೇಗರ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡೋದು ಬ್ರ್ಯಾಕ್ ಕಂಪ್ನಿದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ವಿತ್ ಮದರ್ ಅಂಥೇಳಿ ಎನ್ಸೈಮ್ ಇರುತ್ತಲ್ಲ, ಅದನ್ನು ತೊಗೊಳ್ಳಿ. ನಾರ್ಮಲ್ ವಿನೇಗರ್ನ ತೊಗೊಳೋದಕ್ಕೆ ಹೋಗಬೇಡಿ. ಈ ಥರ ಆ್ಯಪಲ್ ಸೈಡರ್ ವಿನೇಗರ್ ವಿತ್ ಮದರ್ ಇರಬೇಕು. ಸೊ ಅದನ್ನು ತೊಗೊಂಡ್ಬಿಟ್ಟು ಯೂಸ್ ಮಾಡೋದ್ರಿಂದ ನಮಗೆ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ ಮತ್ತು ವೆಯ್ಟ್ ಲಾಸ್ಗೆ ನನಗೆ ತುಂಬಾ ಹೆಲ್ಪ್ ಮಾಡಿದೆ ಈ ಆ್ಯಪಲ್ ಸೈಡರ್ ವಿನೇಗರು. ಸೊ ಇವತ್ತು ಒಂದು ಗ್ಲಾಸ್ ಬಿಸಿನೀರಿಗೆ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು 2 ಕ್ಯಾಪ್ ಅಷ್ಟು ನಾನು ಆ್ಯಪಲ್ ಸೈಡರ್ ವಿನೇಗರ್ನ ಹಾಕ್ಕೊಂಡಿದ್ದೀನಿ. ತುಂಬ ಬಿಸಿ ನೀರು ಬೇಡ, ಉಗುರು ಬೆಚ್ಚನ ನೀರಿಗೆ, ಒಂದು ಗ್ಲಾಸಷ್ಟು ಉಗುರು ಬೆಚ್ಚನ ನೀರಿಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲೇ ನಾನು ತೊಗೊಳ್ತೀನಿ. ಇಲ್ಲ ಅಂತಂದರೆ ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತು ಲಂಚ್ ಗ್ಯಾಪ್ ಏನಿರುತ್ತಲ್ಲ, ಸೊ ನಾನು ಊಟ ಮಾಡೋದಕ್ಕೂ ಮಧ್ಯಾಹ್ನ ಊಟ ಮಾಡೋದಕ್ಕೂ 1 ಅವರ್ ಬಿಫೋರ್ ಆದರೂ ತೊಗೊಳ್ತಾ ಇರ್ತೀನಿ. ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮು, ಆಸಿಡಿಟಿ ಪ್ರಾಬ್ಲಮು ಆ ಥರ ಇದ್ದರೆ ಈ ಆ್ಯಪಲ್ ಸೈಡರ್ ವಿನೇಗರ್ನ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಮಾರ್ನಿಂಗು ಈ ಆ್ಯಪಲ್ ಸೈಡರ್ ವಿನೇಗರ್ ವಾಟರಿಂದ ಸ್ಟಾರ್ಟ್ ಆಯಿತು. ಸೊ ತುಂಬಾ ರಿಫ್ರೆಶ್ಮೆಂಟ್ ಅನಿಸುತ್ತೆ, ಕ್ರೇವಿಂಗ್ಸ್ ಎಲ್ಲ ತುಂಬ ಕಡಿಮೆ ಆಗುತ್ತೆ ಇದನ್ನು ತೊಗೊಳೋದ್ರಿಂದ. ಸೊ ಹಾಗಾಗಿನೇ ಮೇನ್ ಅದೇ ರೀಸನಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋದಿದು. ಅಬ್ಸರ್ವ್ ಮಾಡ್ತಾ ಇದ್ದೀರಾ ನನ್ನ ಫೇಸಲ್ಲಿ ಎಷ್ಟೊಂದು ಗ್ಲೋ ಅನ್ನಿಸ್ತಾ ಇದೆ ಅಲ್ಲ? ನನಗಂತೂ ತುಂಬಾ ಡಿಫ್ರೆನ್ಸ್ ಅನಿಸುತ್ತೆ ನನ್ನ ಫೇಸಲ್ಲಿ ಆಗಿರ್ಬೋದು, ನನ್ನ ಬಾಡಿಯಲ್ಲಿ ಚೇಂಜಸ್ ಆಗಿರ್ಬೋದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ನಾವು ಹೆಲ್ದಿ ಡಯಟ್ನ ಫಾಲೋ ಮಾಡ್ತಾ, ಹೆಲ್ದಿ ಫುಡ್ಗಳನ್ನ ತೊಗೊಳ್ತಾ ಆ್ಯಂಡ್ ಒಳ್ಳೆ ಸ್ಕಿನ್ ಕೇರನ್ನು ಮಾಡ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಅದರಿಂದ ನಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸೇ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾನೇ. ಆ್ಯಂಡ್ ಇಲ್ಲಿ ನಾನು 10 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಹೆಲ್ದಿ ವೇಯಲ್ಲಿ. ಆ್ಯಂಡ್ ಒಂದು ಹೊಸ ಕುರ್ತಿನ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಎಷ್ಟು ತೆಳ್ಳಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ನೋಡಿ. ನನಗಂತೂ ನೋಡಿ ಲಿಟ್ರಲಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಇವತ್ತು ಶ್ರುತಿ ಬೇರೆ ಬಂದಿದ್ಲು ಊರಿಂದ. ಅವಳು ನೋಡಿ ತುಂಬಾ ಶಾಕ್ ಆದಳು. ಅಷ್ಟೊಂದು ತುಂಬಾ ಡಿಫ್ರೆನ್ಸ್ ಅನಿಸ್ತಿದೆ, ಮೊದಲೇ ಹೇಗೆ ಕಾಣಿಸ್ತಾ ಇದ್ದೆ ಹಂಗೆ ಕಾಣಿಸ್ತಾ ಇದೆಯಾ, ಈ ಕುರ್ತಿ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ ಅಂತ. ಆ್ಯಂಡ್ ಇಲ್ಲಿ ಬಂದು ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ತುಂಬಾ ಹೆಲ್ದಿ ಆ್ಯಂಡ್ ಹೈ ಪ್ರೋಟೀನ್ ಮತ್ತು ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರೋವಂಥ ಒಂದು ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಅದು ಬಂದುಬಿಟ್ಟು ಮಿಲೆಟ್ ಪೊಂಗಲ್ನ ಮಾಡ್ತಾ ಇದ್ದೀನಿ. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಟ್ರೈ ಮಾಡಲೇಬೇಕು ಒಂದ್ಸಲ, ತುಂಬಾ ಇಷ್ಟ ಆಗುತ್ತೆ ನಿಮಗೂ. ಸೊ ಇದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಹಾಗೆ ಅರ್ಧ ಕಪ್ಪಷ್ಟು ನವಣಕ್ಕಿನ ತೊಗೊಂಡಿದ್ದೀನಿ. ಸೊ ಇವೆರಡೂ ಈಕ್ವಲ್ ಕ್ವಾಂಟಿಟಿ. ನವಣಕ್ಕಿನ ಬಂದುಬಿಟ್ಟು ಹಿಂದಿನ ದಿನ ನೈಟೇ ನೆನೆಸಿಟ್ಕೋಬೇಕು. ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂದರೆ, ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆನ ಒಂದು ಪಾತ್ರೆಗೆ ಹಾಕಿಬಿಟ್ಟು, ನಾನಿಲ್ಲಿ ಪ್ರೆಷರ್ ಕುಕ್ಕರಲ್ಲೇ ಮಾಡೋದು ಅಂತ ಹೇಳ್ಬಿಟ್ಟು ಈ ಕುಕ್ಕರಲ್ಲೇ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ನೆನೆಸಿಟ್ಟು ಮಾಡ್ಕೊಳ್ಳೋದಕ್ಕಿಂತ ಈ ಹೆಸರುಬೇಳೆನ ಡೈರೆಕ್ಟಾಗಿ ಹುರಿದ್ಬಿಟ್ಟು ಇದ್ರ ಜೊತೆ ನೆನೆಸಿಟ್ಟಿರೋ ಅಂಥ ನವಣಕ್ಕಿನ ಮಿಕ್ಸ್ ಮಾಡಿಕೊಂಡು ನಾವು ಪೊಂಗಲ್ ಮಾಡ್ಕೊಳ್ಳೋದ್ರಿಂದ, ಖಾರ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಂಡ್ಬಿಟ್ಟು, ಈಗ ಇದನ್ನು 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಮೊದಲೇ ನೆನೆಸಿಟ್ಕೊಂಡಿರೋ ಅಂಥ ನವಣಕ್ಕಿನ ಸೇರಿಸ್ಬಿಟ್ಟು ನೀರು 1:4 ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಅರ್ಧ ಕಪ್ಪಷ್ಟು ನವಣಕ್ಕಿನ ತೊಗೊಂಡಿದ್ನಲ್ಲ, ಸೊ ನಾನಿಲ್ಲಿ 4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಒಂದು 4ರಿಂದ 5 ವಿಷಲ್ ಬರೋವರೆಗೂ ಇದನ್ನು ಕುದಿಸ್ಕೋಬೇಕು. ಆ್ಯಂಡ್ ನೀರು ಬೇಕಿದ್ರೆ ಆಮೇಲೆ ಸ್ವಲ್ಪ ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಡೀಲಿ 4 ವಿಷಲ್ನ ನಾನು ಕುದಿಸ್ಕೊಂಡಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಕ್ವಿಕ್ಕಾಗಿ ತುಂಬಾ ಒಂದು 5 to 10 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು. ನಿಮಗೆ ಅರ್ಜೆಂಟಲ್ಲಿ ಏನಾದರೂ ಮಾಡ್ಕೋಬೇಕು, ಅಥವಾ ಕಿಡ್ಸ್ಗೆ ಲಂಚ್ ಬಾಕ್ಸು, ಅಥವಾ ನೀವು ಆಫೀಸ್ಗೆ ಏನಾದರೂ ಹೋಗೋ ಆಗಿದ್ರೆ, ಕಾಲೇಜ್ಗೆ ಹೋಗೋ ಆಗಿದ್ರೆ, ಹೆಲ್ದಿಯಾಗಿ ನಾವು ಏನಾದರೂ ಮಾಡ್ಕೋಬೇಕು ಅಂದರೆ ಇದೂ ಒಂದು ಬೆಸ್ಟ್ ಆಪ್ಷನು. ಆ್ಯಂಡ್ ಇಲ್ಲಿ ನೋಡಿ, ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು. ಇದು ತುಂಬ ಗಟ್ಟಿಗಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಇದನ್ನು ನೀರು ಹಾಕಿದ್ಮೇಲೆ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡು ನಾವು ಕೆಳಗೆ ಇಳಿಸ್ಕೊಂಡು ಬಿಡ್ಬೋದು. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪದಿಂದ ಒಗ್ಗರಣೆ ಕೊಟ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಅದಕ್ಕೆ ಗೋಡಂಬಿ
ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಕಾಳು ಮೆಣಸು ಮೇನ್ ತುಂಬಾ ಇಂಪಾರ್ಟೆಂಟ್ ಈ ಪೊಂಗಲ್ಗೆ, ಖಾರ ಪೊಂಗಲ್ಗೆ. ಕಾಳು ಮೆಣಸಿಂದ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಆ್ಯಂಡ್ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಮೆಣಸುಗಳನ್ನ ತೊಗೊಳ್ಳೋದ್ರಿಂದ. ನೆಕ್ಸ್ಟ್ ಬಂದುಬಿಟ್ಟು ಖಾರ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನಾವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು. ಆ್ಯಂಡ್ ಕೊನೆಯದಾಗಿ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಒಗ್ಗರಣೆ ತುಂಬ ಸೀದೋಗಿಬಿಡೋ ಥರ ನಾವು ಮಾಡಿಕೊಂಡ್ರೆ ಟೇಸ್ಟ್ ಸರಿಗಿರಲ್ಲ. ಹಾಗಾಗಿ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಹೆಲ್ದಿಯಾಗಿರೋ ಅಂಥ ಈ ಖಾರ ಪೊಂಗಲ್ನ, ಮಿಲೆಟ್ ಖಾರ ಪೊಂಗಲು ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಹೇಳಿದ್ನಲ್ಲ ವೆಯ್ಟ್ ಲಾಸ್ ಫ್ರೆಂಡ್ಲಿ ಅಂತಲೂ. ಇದನ್ನು ನಾವು ಬೇಕಿದ್ರೆ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ಗೆ ಅಥವಾ ಡಿನ್ನರ್ಗೆ ತೊಗೊಳ್ಳೋ ಹಾಗಿದ್ರೆ 7-7:30 ಒಳಗಡೆ ತೊಗೊಳ್ಬೇಕಾಗತ್ತೆ. ಸೊ ಈ ಥರ ನಾವು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಸೊ ಬ್ರೇಕ್ಫಾಸ್ಟ್ಗೆ ತುಂಬ ಹೆಲ್ದಿ ಆಗಿರುವಂಥ ಈ ಮಿಲೆಟ್ ಪೊಂಗಲ್ನ ತೊಗೊಂಡಿದ್ದೆ. ಕ್ವಾಂಟಿಟಿ ನೋಡಿ ನಾನು ಎಷ್ಟು ತೊಗೊಂಡಿದ್ದೀನಲ್ಲ, ಸೊ ಇಷ್ಟು ಕ್ವಾಂಟಿಟಿ ಆರಾಮಾಗಿ ತುಂಬಾ ಫಿಲ್ಲಿಂಗ್ ಇರುತ್ತೆ. ನಿಮಗೆ ಮಧ್ಯಾಹ್ನದವರೆಗೂ ಹೊಟ್ಟೆ ಹಶ್ವಂತ ಅನಿಸೋದೇ ಇಲ್ಲ. ಸೊ ಹೆವಿನೂ ಇರುತ್ತೆ ಆ್ಯಂಡ್ ಹೈ ಪ್ರೋಟೀನ್ ಆ್ಯಂಡ್ ಫೈಬರ್ ರಿಚ್ ಆಗಿರೋದು. ಆ್ಯಂಡ್ ಕೆಲವೊಬ್ಬರು ಈ ಥರ ಖಾರ ಪೊಂಗಲ್ ಜೊತೆ ಚಟ್ನಿ ಎಲ್ಲ ಮಾಡ್ಕೊಳ್ತಿರ್ತಾರಲ್ಲ, ಸೊ ಅದನ್ನು ಮಾಡ್ಕೊಂಡು ತೊಗೊಳ್ಬೋದು. ಆ್ಯಂಡ್ ಈ ಥರ ಮಿಲೆಟ್ನ ಯೂಸ್ ಮಾಡಿಕೊಂಡು ತುಂಬ ರೆಸಿಪೀಸ್ನ ನಾವು ಮಾಡ್ಕೊಳ್ಬೋದು. ಹೆಲ್ದಿಯಾಗಿರುತ್ತೆ ಆ್ಯಂಡ್ ಮಕ್ಳಿಗೂ ಕೊಡ್ಬೋದು. ಸೊ ಆ ಥರ ರೆಸಿಪೀಸ್ ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಡೆಫಿನೆಟ್ಲಿ ನಾನು ಮಿಲೆಟ್ ಯೂಸ್ ಮಾಡಿಕೊಂಡು ತುಂಬ ರೆಸಿಪೀಸ್ನ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸಂಡೂರಲ್ಲಿರುವಂಥ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಬೇರೆ ಮಂಗಳವಾರ ಆಗಿತ್ತು. ನಿಮಗೆ ಆಲ್ಮೋಸ್ಟ್ ಒಂದು 2-3 ಸಲ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸಂಡೂರಿಗೆ, ನಮ್ಮ ಟೌನ್ಶಿಪ್ಪು ಸಂಡೂರಿಗೆ ಹತ್ತಿರ ಇರುತ್ತೆ. ಸೊ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅವಾಗೇ ಹೇಳ್ದಾಗೆ ಈ ಕುರ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ರೀಸೆಂಟಾಗಿ ನಾನು ನಮ್ಮ ಟೌನ್ಶಿಪ್ಪಲ್ಲೇ ತೊಗೊಂಡಿರೋದು. ಇದೇ ಡ್ರೆಸ್ ಹಾಕ್ಕೊಂಡ್ಮೇಲೆ ಅಷ್ಟೊಂದು ಕಾಂಪ್ಲಿಮೆಂಟ್ ನನಗೆ ಬಂದಿದ್ದು. ಎಷ್ಟು ತೆಳ್ಳಗಾಗ್ಬಿಟ್ಟಿದೆಯಲ್ಲ, ಮೊದಲೇ ಹೇಗಿತ್ತು ಅಂದರೆ ಏನು ನಾನು ಪ್ರೆಗ್ನೆನ್ಸ್ಗಿಂತ ಫಸ್ಟ್ ಇದ್ನಲ್ಲ, ಪ್ರೆಗ್ನೆಂಟ್ ಆಗೋದಕ್ಕೂ ಮುಂಚೆ ಅದೇ ಥರ ಕಾಣಿಸ್ತಾ ಇದೆಯಾ, ಏನು ಟಮ್ಮಿನೂ ಕಾಣಿಸ್ತಾ ಇಲ್ಲ, ಆ್ಯಂಡ್ ತುಂಬಾ ವೆಯ್ಟ್ ಲಾಸ್ ಆಗಿದೆಯಾ ಅಂತ ಎಷ್ಟೊಂದು ಕಾಂಪ್ಲಿಮೆಂಟ್ಸ್. ಆ ಥರ ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಈ ಥರ ಒಂದು ಪಾಸಿಟಿವ್ ಕಾಂಪ್ಲಿಮೆಂಟ್ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತಲ್ಲ, ಇನ್ನೂ ಇನ್ಸ್ಪೈರ್ ಆದಂಗೆ ಆಗುತ್ತೆ. ನನಗಂತೂ ಹಾಗೆ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಡಿಫ್ರೆನ್ಸ್ ಅನ್ನಿಸ್ತಾ ಇದೆನಾ ಇಲ್ವಾ? ಆ್ಯಂಡ್ ನಾನು ಆ್ಯಕ್ಚುಲಿ ರಿಯಲಿಸ್ಟಿಕ್ಕಾಗಿ ಮಾಡಬೇಕು ಅಂತಲೇ ಫಸ್ಟೇ ಡಿಸೈಡ್ ಮಾಡಿಕೊಂಡು ಫಸ್ಟ್ ವೀಡಿಯೋಲ್ಲೇ ನಾನು ತಿಳಿಸಿದ್ದೀನಿ. ಯಾಕಂದರೆ ಮಕ್ಕಳು ಸ್ಪೆಷಲಿ ಈ ಥರ ಬ್ರೆಸ್ಟ್ ಫೀಡ್ ಮಾಡೋ ಪಾಪು ಇದೆ ಅಂತಂದರೆ ಅವರು ಯಾವಾಗ ಹೇಗಿರ್ತಾರೋ ನಮಗೆ ಗೊತ್ತಾಗೋದಿಲ್ಲ. ಒಂದು ನೈಟ್ ಚೆನ್ನಾಗಿ ಮಲ್ಕೊತಾರೆ, ಇನ್ನೊಂದು ನೈಟು ಫುಲ್ ಡೇ ಅಂದರೆ ಎದ್ದಿರೋದು, ಫೀಡ್ ಮಾಡಿಸೋದು ಆ ಥರ ಎಲ್ಲ ಇರುತ್ತೆ. ನಮಗೆ ಸರಿಯಾಗಿ ನಿದ್ದೆ ಆಗ್ತಿರಲ್ಲ, ಒಂದು ಪಾಪುನೆಲ್ಲ ನೋಡ್ಕೋಬೇಕಾಗ್ತಿರುತ್ತೆ. ಆ್ಯಂಡ್ ಎಷ್ಟೊಂದು ಮೂಡ್ ಸ್ವಿಂಗ್ಸ್ ಇರುತ್ತೆ. ಅಂದರೆ ಒಂದೊಂದು ದಿನ ಫುಲ್ ಆ್ಯಕ್ಟಿವ್ ಆಗಿ ಎಲ್ಲ ಮಾಡಿಕೊಂಡು ತೊಗೋಬೇಕು ಅಂತ ಅನಿಸ್ತಿರುತ್ತೆ. ಇನ್ನೊಂದು ಸಲ ನೋಡಿದ್ರೆ ಏನೂ ಮಾಡ್ಕೊಳ್ಳೋದಕ್ಕೆ ಮನಸ್ಸಿರಲ್ಲ. ಆ ಥರ ಎಲ್ಲ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಸೊ ಅದನ್ನೆಲ್ಲ ನನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಆ್ಯಕ್ಚುಲಿ ಫಸ್ಟ್ ಆರಾಧ್ಯ ಟೈಮಲ್ಲೇ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ, ಅದಕ್ಕೆ ನಾನು ಈ ಸಲ ನನಗೆ ಯಾವ ಥರ ಆಗುತ್ತೋ ಆ ಥರ ಮಾಡಿಕೊಂಡು ರಿಯಲಿಸ್ಟಿಕ್ಕಾಗಿ ವೆಯ್ಟ್ ಲಾಸ್ನ ಮಾಡೋಣ ಈ ಥರ ಅಂದ್ಕೊಂಡೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿರೋದು. ಹೌದು, ಸ್ಲೋನೇ ಇದೆ. ಬಟ್ ಏನಕ್ಕೆ ಸ್ಲೋ ಆಯಿತು ಅಂತ ಪ್ರತಿಯೊಂದನ್ನು ತಿಳಿಸಿದ್ದೀನಿ. ನಾನೇನು ಮಾಡ್ಕೊಂಡೆ ಅಂದರೆ ಸ್ಟಾರ್ಟಿಂಗೆಲ್ಲ ಎಷ್ಟೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ನಲ್ಲ, ಅದು ಮತ್ತೆ ವೆಯ್ಟ್ ಗೇನ್ ಆಗಲಾರ್ದಂಗೆ ನೋಡ್ಕೊಂಡಿದ್ದೀನಿ. ನನ್ನ ವೆಯ್ಟ್ನ ಮೇಂಟೈನ್ ಮಾಡಿಕೊಂಡು ಹಾಲಿಡೇಸ್ ಎಲ್ಲ ಬಂತು. ಸೊ ಸಮ್ಮರ್ ವೆಕೇಷನ್ಸಲ್ಲಿ ಮಕ್ಕಳಿರ್ತಾರೆ ಮನೇಲಿ, ಸೊ ಹೊರಗಡೆ ಹೋಗೋದು ಅಲ್ಲಿ ಇಲ್ಲಿ, ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಿಧಾನವಾಗಿ ಹೆಲ್ದಿ ವೇಯಲ್ಲಿ ಆ್ಯಂಡ್ ನಾನು ಇವಾಗೂ ಅಷ್ಟೇ ಬ್ರೆಸ್ಟ್ ಫೀಡ್ ಮಾಡ್ತಾ ಮಗುಗೆ ನಾನು ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮಗೂ ಗೊತ್ತಿದೆ, ಇನ್ನು 1 kg ರೆಡ್ಯೂಸ್ ಮಾಡ್ಕೊಂಡ್ಬಿಟ್ರೆ ನಂದು ಟಾರ್ಗೆಟ್ ರೀಚ್ ಆಗಿಬಿಡ್ತೀನಿ. ಯಾರೆಲ್ಲ ನಾರ್ಮಲ್ ಇರ್ತಿರಲ್ಲ, ಅಂದರೆ ನಾರ್ಮಲಾಗಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಬ್ರೆಸ್ಟ್ ಫೀಡ್ ಮಾಡದೇ ಇದ್ದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರು ಆರಾಮಾಗಿ ಮಾಡ್ಕೋಬೋದು. ನೀವು ವಿತಿನ್ 2-3 ಮಂತ್ಸಲ್ಲೇ ನಿಮಗೆ ಓವರ್ ವೆಯ್ಟ್ ಇರೋದನ್ನೆಲ್ಲ ಕಡಿಮೆ ಮಾಡಿಕೊಂಡು ಪರ್ಫೆಕ್ಟ್ ನಾನು ಹೇಳಿರುವಂಥ ಡಯಟ್ನೆಲ್ಲ ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಈ ಥರ ಮಕ್ಕಳಿರೋರಿಗೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಅವರು ಯಾವ ಥರ ಮ್ಯಾನೇಜ್ ಮಾಡಿಕೊಂಡು ವೆಯ್ಟ್ನ ಕಡಿಮೆ ಮಾಡ್ಕೋಬೋದು ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ವಿತ್ ಪ್ರೂಫು. ಸೊ ಯಾರಿಗೆ ವೆಯ್ಟ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನನ್ನ ವೀಡಿಯೋಸ್ನೆಲ್ಲ ಸ್ಟಾರ್ಟಿಂಗಿಂದ ವೀಡಿಯೋಸ್ನ ಫಾಲೋ ಮಾಡ್ಕೊಳ್ಳಿ. ಈ ವೆಯ್ಟ್ ಲಾಸ್ ಜರ್ನಿ ಏನು ನಾನು ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ ಮಾಡ್ಕೊಂಡಿದ್ದೀನಿ. ಮೈ ವೆಯ್ಟ್ ಲಾಸ್ ಜರ್ನಿ 2024 ಅಂತೇಳಿ ಪ್ಲೇ ಲಿಸ್ಟಲ್ಲಿ ಹೋದರೆ ಡೇ 1ಇಂದ ಇಲ್ಲಿವರೆಗೂ ಎಲ್ಲ ವೀಡಿಯೋಸು ಸಿಗುತ್ತೆ. ನೀವು ಅದನ್ನು ನೋಡ್ಕೊಂಡು ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಟೆಂಪಲ್ಗೆಲ್ಲ ರೀಚ್ ಆದ್ವಿ.
ಆ್ಯಕ್ಚುಲಿ ಇದು ಟೈಮಿಂಗ್ಸ್ ಏನಿದೆ ಅಂದರೆ ಮಧ್ಯಾಹ್ನ 1 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ, ಮತ್ತು 3 ಗಂಟೆಗೆ ಓಪನ್ ಮಾಡೋದು ಮಧ್ಯಾಹ್ನ. ಆರಾಧ್ಯನ ಸ್ಕೂಲ್ಗೂ ಕಳಿಸ್ಬಿಟ್ಟು ಸ್ವಲ್ಪ ಬೇಗನೆ ಕರ್ಕೊಂಡು ಬಂದಿದ್ವಿ. ಹಾಗಾಗಿ ಎಲ್ಲ ಹೊರಡೋಷ್ಟರಲ್ಲಿ ಆ ಟೈಮೇ ಆಗೋಯ್ತು ನಮಗೆ. ಸೊ ಕರೆಕ್ಟ್ ನಾವು ರೀಚ್ ಆಗೋಷ್ಟರಲ್ಲಿ ಎಕ್ಸಾಕ್ಟಾಗಿ 1 o'clock ಆಗಿತ್ತು. 1 ಗಂಟೆಗೇನೋ ಒಂದು 5 ನಿಮಿಷ ಕಡಿಮೆ ಇತ್ತು. ಇನ್ನೂ ಏನಾದರೂ ಒಂದು 5 ನಿಮಿಷ ಲೇಟಾಗಿ ಬಂದುಬಿಟ್ಟಿದ್ರೆ ಕ್ಲೋಸ್ ಮಾಡಿಬಿಡ್ತಿದ್ರು, ಅದೇ ಅಂದ್ಕೊಳ್ತಾ ಇದ್ವಿ. ನಾವಾದಮೇಲೆ ಎಷ್ಟೊಂದು ಜನ ಬಂದಿದ್ದರು ಬೇರೆ ಬೇರೆ ಊರ ಕಡೆಯಿಂದ ಎಲ್ಲ. ಅವ್ರಿಗೆ ಅಂದರೆ ದೇವ್ರದ್ದು ಕ್ಲೋಸ್ ಮಾಡಿಬಿಡ್ತಾರೆ, ಗರ್ಭದ ಗುಡಿದು. ಕೇಳಿಕೊಂಡ್ರು ನಾವು ದೂರದಿಂದ ಬಂದಿದ್ದೀವಿ, 1-2 ನಿಮಿಷ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಂದ್ರೂ ಬಿಡೋದಿಲ್ಲ. ಸೊ ಟೈಮಿಂಗ್ ಅಂದರೆ ಟೈಮಿಂಗೆ. ಸೊ ಹಾಗಾಗಿ ಯಾರಾದರೂ ಹೋಗೋ ಪ್ಲ್ಯಾನ್ ಇತ್ತು ಅಂದರೆ ಮಧ್ಯಾಹ್ನ 1 ಗಂಟೆ ಒಳಗಡೆ ದರ್ಶನ ಮಾಡ್ಕೊಳ್ಳೋ ಥರ ಹೋಗೋಳಿ. ಇಲ್ಲ ಅಂತಂದರೆ ಈವ್ನಿಂಗ್ ಟೈಮಲ್ಲಿ ನೀವು 3 ಗಂಟೆ ಮೇಲೆ, ಮಧ್ಯಾಹ್ನ 3 ಗಂಟೆ ಮೇಲೆಯಿಂದ ದರ್ಶನ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹೋದ್ಮೇಲಂತೂ ದರ್ಶನ ಮಾಡ್ಕೊಂಡು ಬರದೇ ಇರೋದಕ್ಕಾಗೋದಿಲ್ಲ. ಸೊ 2 hours ಅಲ್ಲೇ ವೆಯ್ಟ್ ಮಾಡಿಕೊಂಡು ದರ್ಶನ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಅಷ್ಟೇ ಕಂಪ್ಲೀಟಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಮತ್ತೆ ರಿಟರ್ನ್ ಆದ್ವಿ. ಆ್ಯಂಡ್ ಮನೆಗೆ ಮಧ್ಯಾಹ್ನ ಬಂದಮೇಲೆ ನಾನು ತೊಗೊಂಡಿರೋದು ಕಾರ್ಚಿಕಾಯಿ ಪಲ್ಯ ಮಾಡಿದ್ದೆ. ಈಗಂತೂ ಸೀಸನು. ಯಾರಿಗಿಷ್ಟ ಆಗುತ್ತೆ ಈ ಕಾರ್ಚಿಕಾಯಿ ಪಲ್ಯ ಹೇಳಿ? ನನಗಂತೂ ತುಂಬಾ ಇಷ್ಟ. ಇನ್ನು ಒಬ್ಬೊಬ್ಬರಿಗೆ ವಿಷ ಇರುತ್ತೆ ಅಂತ ತಿನ್ನೋದೇ ಇಲ್ಲ, ಬಟ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈವನ್ ವೆಯ್ಟ್ ಲಾಸ್ ಮಾಡೋರಿಗೂ ತುಂಬ ಒಳ್ಳೆಯದು ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ವಾರದಲ್ಲಿ 1 ಸಲ ಆದರೂ ಅಥವಾ ಒಂದು 10 ಡೇಸ್ಗೆ 1 ಸಲ ಆದರೂ ಇದನ್ನು ತೊಗೊಂಡ್ರೆ ಅದರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಗೊತ್ತಾ, ಇದನ್ನು ಫ್ರೈ ಮಾಡಬೇಕಾದ್ರೇ ಹಸಿದೆ ಅಂದರೆ ಫ್ರೈ ಮಾಡ್ತಾ ತಿಂದ್ಬಿಡ್ತೀನಿ, ಅಷ್ಟೊಂದು ಇಷ್ಟ ನನಗೆ. ಕಾರ್ಚಿಕಾಯಿ ಪಲ್ಯ ಜೊತೆ ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ, ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಸಲಾಡು. ಸೊ ಮಧ್ಯಾಹ್ನ ದೇವಸ್ಥಾನದಿಂದ ಮನೆಗೆ ಬಂದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದೆ. ಈವ್ನಿಂಗು ಏನಾಯಿತು ಅಂದರೆ ಅಜ್ಜಿ ಗಿಡಗಳನ್ನೆಲ್ಲ ತೊಗೊಂಡು ಬಂದಿದ್ರು, ಮನಿ ಪ್ಲ್ಯಾಂಟು. ಅದನ್ನೇ ಎಲ್ಲ ಸ್ವಲ್ಪ ಮನೆಯಲ್ಲೆಲ್ಲ ಗಿಡಗಳನ್ನೆಲ್ಲ ತೆಗೆದು ಚೇಂಜ್ ಮಾಡ್ತಾಯಿದ್ದೆ. ಇಂಡೋರ್ ಪ್ಲ್ಯಾಂಟ್ಸು ನಂಗೆ ತುಂಬಾ ಇಷ್ಟ ಆಗುತ್ತೆ. ಮನೆಯಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ ಎಷ್ಟೊಂದು ಪ್ಲ್ಯಾಂಟ್ಸ್ ಇಟ್ಟಿದ್ವಿ, ಬಟ್ ಲಡ್ಡು ಗಿಡಗಳನ್ನೆಲ್ಲ ಕೀಳ್ಬಿಡ್ತಾನೆ, ಹಾಗಾಗಿ ಇಟ್ಟಿಲ್ಲ. ಸೊ ಈ ಥರ ಚಿಕ್ಕ ಬರೀ ಮನಿ ಪ್ಲ್ಯಾಂಟ್ಸ್ ಅಷ್ಟೇ ನಾನು ಮೇಲ್ಗಡೆ ಅವ್ನಿಗೆ ಸಿಗಲಾರ್ದಂಥ ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ಬೆಳೆಸೋದು ತುಂಬಾ ಇಷ್ಟ ಆಗುತ್ತೆ. ಲಡ್ಡು ಎಲ್ಲ ದೊಡ್ಡವನಾದ್ಮೇಲೆ ನೋಡೋಣ ಅಂತ. ಆ್ಯಕ್ಚುಲಿ ಈ ವಿಡಿಯೋನ ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ನನಗೆ ಈ ಥರ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಇನ್ನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ರಿ ಅಂತೇಳಿ ವೀಡಿಯೋಗೆ ಕಮೆಂಟ್ ಮಾಡ್ತೀರಾ, ಖುಷಿ ಆಗುತ್ತೆ. ನಾನು ಅದೇ ಅಂದ್ಕೊಳ್ತೀನಿ, ರೆಗ್ಯುಲರಾಗಿ ಇವಾಗ ಆಲ್ಟರ್ನೇಟಿವ್ ಡೇಸಲ್ಲಿ ವೀಕ್ಲಿ 3 ವೀಡಿಯೋಸ್ ಆದರೂ ನಾನು ವೀಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಲ್ಲ. ಸೊ ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂಥೇಳಿ ಟ್ರೈ ಮಾಡ್ತೀನಿ. ಸೊ ಕೆಲವೊಂದು ಸಲ ಬೇಗನೆ ಎಲ್ಲ ಕಂಪ್ಲೀಟ್ ಮಾಡಿ ಶೆಡ್ಯೂಲ್ ಮಾಡಿಬಿಟ್ಟಿರ್ತೀನಿ ವೀಡಿಯೋಸ್ನ. ಬಟ್ ಇನ್ನು ಕೆಲವು ಸಲ ಏನಾಗುತ್ತೆ ಅಂತಂದರೆ ಲಡ್ಡು ಇರೋ ಟೈಮಲ್ಲಿ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಕೊಟ್ಟು ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಒಂದೊಂದು ಸಲ ನೆಟ್ವರ್ಕ್ ಇಶ್ಯೂಸ್ ಆಗಿಬಿಡುತ್ತೆ. ಆವಾಗಂತೂ ಎಷ್ಟೊಂದು ರಿಗ್ರೆಟ್ ಆಗ್ತಾ ಇರ್ತೀನಿ, ಅಯ್ಯೋ ನಿನ್ನೆ ಅಪ್ಲೋಡ್ ಮಾಡ್ಕೊಂಬಿಡ್ಬೇಕಿತ್ತು, ಶೆಡ್ಯೂಲ್ ಮಾಡಬೇಕಿತ್ತು ಅಂತ. ಸೊ ಇಷ್ಟೆಲ್ಲ ಇರುತ್ತೆ ನೋಡಿ. ಯೂಟ್ಯೂಬ್ ವೀಡಿಯೋಸ್ ಮಾಡೋದಂದರೆ ಅಷ್ಟೊಂದು ಈಸಿ ಅಲ್ಲ. ಶೂಟ್ ಮಾಡ್ಕೊಳ್ಳೋದು ಏನು, ಕಂಟೆಂಟ್ನ ನಾನು ನಿಮಗಿಷ್ಟ ಆಗೋ ಥರ ಕೊಡಬೇಕು, ಯೂಸ್ಫುಲ್ ಆಗೋ ಥರ ಕೊಡಬೇಕು, ಆ್ಯಂಡ್ ವಿಡಿಯೋನ ಎಡಿಟ್ ಮಾಡ್ಕೋಬೇಕು, ವಾಯ್ಸ್ ಓವರ್ ಕೊಟ್ಕೋಬೇಕು, ಅಪ್ಲೋಡ್ ಮಾಡಬೇಕು, ಇಷ್ಟೊಂದೆಲ್ಲ ಕೆಲಸ ಇರುತ್ತೆ. ನೀವೊಂದು 15 ಮಿನಿಟ್ಸ್ 20 ಮಿನಿಟ್ಸ್ ವೀಡಿಯೋ ನೋಡಬೇಕು ಅಂತಂದರೆ ಅದರಿಂದಗಡೆ ಒಂದು 2 ದಿನದ ಕೆಲಸ ಇರುತ್ತೆ. ಅಷ್ಟೊಂದು ಈಸಿ ಅಲ್ಲ. ಇಲ್ಲಿ ಬಂದುಬಿಟ್ಟು ನಾನು ಈವ್ನಿಂಗ್ ಅಂದರೆ ನನ್ನ ಮಕ್ಕಳಿಗೆ ಈವ್ನಿಂಗ್ ಆಗಿರುತ್ತೆ, ನನಗೆ ಡಿನ್ನರ್ ಟೈಮ್ ಆಗಿರುತ್ತೆ. ಸೊ ನಂದು 7 o'clock ಹಂಗೆ ಡಿನ್ನರ್ ಟೈಮ್ ಮಾಡ್ಕೊಂಡಿರ್ತೀನಲ್ಲ. ಸೊ ಅದಕ್ಕೆ ಅವ್ರಿಗೆ ಸ್ನ್ಯಾಕ್ಸೂ ಮತ್ತು ನನಗೆ ಡಿನ್ನರ್ ಆಗೋ ಥರ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಈ ಥರ ಏನಾದರೂ ಕಟ್ಲೆಟ್ ಥರ, ಟಿಕ್ಕೀಸು ಆ ಥರ ಎಲ್ಲ ಮಕ್ಕಳು ಇಷ್ಟಪಡ್ತಾರಲ್ಲ, ಅದನ್ನೇ ನಾನು ಹೆಲ್ದಿ ವೇಲೆಲ್ಲ ಮಾಡ್ತಿರ್ತೀನಿ. ನಾನು ಆ್ಯಸ್ ಅ ಡಿನ್ನರ್ ಆಗಿನೂ ತೊಗೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಹೈ ಪ್ರೋಟೀನ್ ಏನು ಕಟ್ಲೆಟ್ ಅಂತ ಹೇಳ್ಬೋದು, ಹೈ ಪ್ರೋಟೀನ್ ಮೂಂಗ್ಲೆಟ್, ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ತುಂಬಾ ಒಳ್ಳೆ ರೆಸಿಪಿ ಇದು, ಮಕ್ಳಿಗೂ ಕೊಡ್ಬೋದು. ಈವನ್ ವೆಯ್ಟ್ ಲಾಸ್ ಮಾಡೋರು, ಡಯಟ್ ಮಾಡೋರು ತೊಗೊಳ್ಬೋದು. ಸೊ ನೈಟ್ ಟೈಮ್ ಡಿನ್ನರಲ್ಲಿ ಈ ಥರ ಹೆಲ್ದಿಯಾಗಿ ಲೈಟಾಗಿರೋವಂಥದ್ದನ್ನ ತೊಗೊಳ್ಳಿ, ನಿಮಗೆ ಕ್ವಿಕ್ಕಾಗಿ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಮತ್ತು ವೆಯ್ಟ್ ಗೇನೂ ಆಗೋದಿಲ್ಲ ವಾಪಸ್ಸು. ಸೊ ಇದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಮೊದಲೇ ನೆನೆಸಿಟ್ಕೊಂಡಿರೋವಂಥ ಹೆಸರು ಬೇಳೆನ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ, ತುರಿದಿರೋವಂಥ ಕ್ಯಾರೆಟು, ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಸ್ವಲ್ಪ ಪುದೀನ. ಸೊ ಇದೆಲ್ಲನೂ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೂ ನಿಮ್ಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಪಾಲಕ್ ಸೊಪ್ಪು ಆ್ಯಡ್ ಮಾಡ್ಕೋಬೋದು, ಅಥವಾ ರಾಜಗಿರಿ ಸೊಪ್ಪು, ನೆಕ್ಸ್ಟ್ ಬಂದುಬಿಟ್ಟು ಮೆಂತ್ಯ ಪಲ್ಯ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂತಂದರೆ ಕ್ಯಾಬೇಜ್ ತುರಿ,
ನೆಕ್ಸ್ಟ್ ಬೀಟ್ರೂಟ್ ತುರಿ, ಕ್ಯಾಪ್ಸಿಕಮ್ ಇಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ನಿಮಗೆ ಇಷ್ಟ ಆಗುವಂಥ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಈ ಥರ ಕಟ್ಲೆಟ್ನ ಮಾಡ್ಕೋಬೋದು. ಬೇಗನೆ ಆಗಿಬಿಡುತ್ತೆ, ಒಂದು 5 ನಿಮಿಷದಲ್ಲೇ ಪ್ರಿಪೇರ್ ಮಾಡಿಕೊಂಡು ತೊಗೊಂಡ್ಬಿಡ್ಬೋದು. ಈಗ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಮೊದಲೇ ನೆನೆಸಿಟ್ಕೊಂಡಿದ್ದಲ್ಲ 1 ಅವರ್ ಬಿಫೋರ್ ನೀವು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಹೆಸರು ಬೇಳೆನ ತೊಗೊಂಡ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿರಲಿ, ಜುರಿ ತರಿ ನಾವು ನಮ್ಮ ಕಡೆ ಜುರಿ ಅಂತೀವಿ. ಸೊ ತರಿಯಾಗಿ ತೀರಾ ಪೇಸ್ಟ್ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀರು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಲ್ಲ ಆ ಕನ್ಸಿಸ್ಟೆನ್ಸಿಗೆ ನೀವು ಮಿಕ್ಸಿ ಮಾಡಿಕೊಂಡು ಅದರಲ್ಲಿ ಎಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ, ನಾನು ತೋರಿಸಿರೋಂಥ ಎಲ್ಲ ವೆಜಿಟೇಬಲ್ಸ್ ಹಾಕಿಬಿಟ್ಟು ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಏನು ಖಾರದ ಪುಡಿ ಏನೂ ಹಾಕ್ಕೊಂಡಿಲ್ಲ. ಬೇಕಿದ್ದರೆ ನೀವು ಏನು ಹಸಿಮೆಣ್ಸಿನ್ಕಾಯಿ ಅಥವಾ ಚಿಲ್ಲಿ ಪೌಡರ್, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ಇದಕ್ಕೆ ಖಾರ ಏನೂ ಹಾಕಿರಲಿಲ್ಲ. ಈ ಥರ ನಾವು ರೆಡಿ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಅಜ್ವಾನೆ, ಓಂಕಾಳು ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಅದನ್ನೆಲ್ಲ ಬ್ಯಾಟರ್ನ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಪ್ಯಾನ್ ಕೇಕ್ ಮಾಡ್ಕೊಳ್ಳೋ ಅಂತ ಈ ಒಂದು ಪ್ಯಾನ್ ಇದೆ ನನ್ನ ಹತ್ರ, ತುಂಬಾ ಯೂಸ್ ಆಗುತ್ತೆ. ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದರಿಂದ ನಾನು ಬನಾನಾ ಪ್ಯಾನ್ ಕೇಕ್ಸ್ ಆಗಿರ್ಬೋದು ಅಥವಾ ಆಮ್ಲೆಟ್ಸ್ ಆಗಿರ್ಬೋದು, ಈ ಥರ ಟಿಕ್ಕೀಸು, ಕಟ್ಲೆಟ್ ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಹಾಕಿಬಿಟ್ಟು ನಾನು ಎರಡೂ ಕಡೆ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎರಡೂ ಕಡೆಯೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಹಸಿ ವಾಸನೆ ಏನೂ ಇರೋದಿಲ್ಲ. ಪರ್ಫೆಕ್ಟಾಗಿ ಬಂದಿದ್ವು. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಟೇಸ್ಟು, ಬಟ್ ನಾನು ಹಾಕ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೆ. ಸೊ ನೀವು ಮಾಡ್ಕೊಳ್ಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳಾಗಿರ್ಬೋದು, ಕರಿ ಎಳ್ಳಾಗಿರ್ಬೋದು ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾ ನಿಮಗೆ ನ್ಯೂಟ್ರಿಷನ್ ಸಿಗುತ್ತೆ, ಕ್ಯಾಲ್ಶಿಯಮು ಎಲ್ಲ ಸಿಗುತ್ತಲ್ಲ. ಸೊ ಹಾಗಾಗಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮೂಂಗ್ಲೆಟ್ ರೆಡಿಯಾಗಿದ್ದಾವೆ. ಈ ಥರ ನಿಮಗೆ ಟೈಮ್ ಇಲ್ಲದೇ ಇದ್ದಾಗ ಈ ಥರ ಮಾಡಿಕೊಂಡು ಆರಾಮಾಗಿ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೋಬೋದು. ನಾನು ಇದನ್ನು ಒಂದು 4 ಮೂಂಗ್ಲೆಟ್ನ ತೊಗೊಂಡು ನಾನು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ತೋರಿಸುವಂಥ ಪ್ರತಿ ವೀಡಿಯೋಸಲ್ಲೂ ಕೆಲವೊಂದು ಟಿಪ್ಸ್ನೇ ಹೇಳ್ತಿರ್ತೀನಿ ಆ್ಯಂಡ್ ರೆಸಿಪೀಸ್ನೆಲ್ಲನೂ ಶೇರ್ ಮಾಡ್ತಿರ್ತೀನಲ್ಲ, ಅದನ್ನೆಲ್ಲ ನೀವು ಫಾಲೋ ಮಾಡಿದರೆ ಖಂಡಿತ ಹೆಲ್ದಿಯಾಗಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಬೇರೆ ಮಾತೇ ಇಲ್ಲ. ಸೊ ಈಸಿಯಾಗಿ ಮಾಡ್ಕೋಬೋದು. ಸೊ ಅದೇ ನನಗೆ ಮೇನ್ ಇಂಟೆನ್ಷನು, ನಿಮಗೆ ಎಲ್ಲರಿಗೂ ಯಾವ ಥರ ನಾವು ಇರೋದ್ರಲ್ಲೇ ನಾವು ಪ್ಲ್ಯಾನ್ ಮಾಡಿಕೊಂಡು ವೆಯ್ಟ್ನ ಕಡಿಮೆ ಮಾಡ್ಕೋಬೋದು ಅನ್ನೋದೇ ನನಗಿರೋ ಅಂಥದ್ದು ಇಂಟೆನ್ಷನ್. ನಿಮಗೆ ವೀಡಿಯೋಸಲ್ಲಿ ತಿಳಿಸ್ತಾ ಇರ್ತೀನಿ. ಸೊ ಈ ಥರ ನಾನು ಡೇನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಇದೇ ಥರ ವೀಡಿಯೋಸ್ನ ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.